ರಾಜ್ಯಾದ್ಯಂತ ಈದ್ ಮಿಲಾದ್ ಹಬ್ಬ ಆಯಿತು. ಈದ್ ಮಿಲಾದ್ ಅಂತ ಹೇಳಿದ್ರೆ ಇಸ್ಲಾಂ ಧ್ವಜದ ಬಗ್ಗೆ ಮಾತಾಡಬೇಕು ಅಥವಾ ಪೈಗಂಬರ್ ಅವರ ಆಶಯದ ಬಗ್ಗೆ ಮಾತಾಡಬೇಕು. ಆದರೆ ನಿನ್ನೆ ಕೆಲ ಪುಂಡರು ಅಥವಾ ಮತಾಂಧತೆಯ ಕ್ರಿಮಿಗಳು ಪ್ರದರ್ಶನ ಮಾಡಿದ್ದು ಮಾತ್ರ ಅಕ್ಷರಶಃ ಪ್ಯಾಲೆಸ್ತೈನ್ ಪ್ರೇಮ. ಅದು ಒಂದ್ ಕಡೆ ಅಲ್ಲ, 3-4 ಕಡೆ ಪ್ಯಾಲೆಸ್ತೈನ್ ಧ್ವಜವನ್ನ ಹಾರಿಸೋದ್ರ ಮೂಲಕ ಈ ನೆಲದಲ್ಲಿತ್ಕೊಂಡು ವಿವಾದಿತ ಜಾಗದ ಬಗ್ಗೆ ಪ್ರೀತಿ ಪ್ರೇಮವನ್ನ ಉಕ್ಕಿ ಹರಿಸೋ ಕೆಲಸವನ್ನು ಮಾಡಿದ್ದಾರೆ. ಯಾರುವ ಮತಾಂಧರು, ಏನವರ ಇಂಟೆನ್ಷನ್ ಆಗಿತ್ತು, ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಬೈಕ್ಗೆ ಪ್ಯಾಲೆಸ್ತೈನ್ ಧ್ವಜ ಕಟ್ಟಿ ಹುಚ್ಚಾಟ. ಅಪ್ರಾಪ್ತರ ಬೈಕಿನಲ್ಲಿ ಪ್ಯಾಲೆಸ್ತೈನ್ ಧ್ವಜ. ಚಿಕ್ಕಮಗಳೂರು, ಕೋಲಾರ, ದಾವಣಗೆರೆಯಲ್ಲೂ ಹೈ ಡ್ರಾಮಾ. ಈದ್ ಮಿಲಾದ್ ಪ್ರಯುಕ್ತ ರಾಜ್ಯದ ನಾನಾ ಭಾಗದಲ್ಲಿ ಮುಸ್ಲಿಂ ಬಾಂಧವರು ಬೃಹತ್ ಮೆರವಣಿಗೆ ಹಮ್ಮಿಕೊಂಡಿದ್ರು. ಚಿಕ್ಕಮಗಳೂರಿನಲ್ಲಿ ಪ್ಯಾಲೆಸ್ತೈನ್ ಧ್ವಜವನ್ನ ಬೈಕ್ಗೆ ಕಟ್ಟಿ ಓಡಾಡಿದ್ದ 6 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇಬ್ಬರನ್ನು ಬಂಧಿಸಿರುವ ಚಿಕ್ಕಮಗಳೂರು ನಗರ ಠಾಣೆ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಅಪ್ರಾಪ್ತರು ಅನ್ನೋ ಕಾರಣಕ್ಕೆ ವಿಚಾರಣೆ ಮಾಡಿ ಬಿಟ್ಟು ಕಳುಹಿಸಿದ್ದಾರೆ. ನೆಪ ಮಾತ್ರಕ್ಕೆ ವಿಚಾರಣೆ ಮಾಡಿ ಬಿಟ್ಟು ಕಳಿಸಿದ್ದಾರೆ ಅಂತ ಹಿಂದೂ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಬಿಎನ್ಎಸ್ 196 ಕ್ಲಾಸ್ 1, 61 ಕ್ಲಾಸ್ 2B ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಧ್ವಜ ಹಾಗೂ ಬೈಕ್ಗಳನ್ನ ವಶಕ್ಕೆ ಪಡೆದು ಕಡೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈದ್ ಮಿಲಾದ್ ಪ್ರಯುಕ್ತ ಕೋಲಾರದಲ್ಲಿ ಮುಸ್ಲಿಂ ಬಂಧುಗಳು ಬೃಹತ್ ಮೆರವಣಿಗೆ ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು. ಕೋಲಾರ ನಗರದ ಈದ್ ಮೆರವಣಿಗೆ ವೇಳೆ ಹಳೆಯ ದ್ವೇಷದ ಹಿನ್ನೆಲೆ 2 ಗುಂಪುಗಳ ನಡುವೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆದಿದೆ. ಗಲಾಟೆಯಲ್ಲಿ 5ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಮಾರಕಾಸ್ತ್ರಗಳಿಂದ ಮತ್ತೊಂದು ಗುಂಪು ಮನಸ್ಸೋ ಇಚ್ಛೆ ಚಾಕುವಿನಿಂದ ದಾಳಿ ನಡೆಸಿ ಪರಾರಿಯಾಗಿದ್ದಾರೆ. ಹಲ್ಲೆ ವೇಳೆ ಗಾಯಗೊಂಡ ಸೈಯದ್ ಸಲ್ಮಾನ್, ಸೈಫ್ ಹುಸೇನ್, ಖಲೀಲ್ ಅಹ್ಮದ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸೈಯದ್ ವಸೀಂ ಪಾಷಾ, ತಾಹಿರ್ ಗುಂಪಿನಿಂದ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಲಾಗಿದ್ದು ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಕಳೆದ ವರ್ಷ ಸಹ ಇದೇ ಗುಂಪಿನ ಮಧ್ಯೆ ಗಲಾಟೆ ನಡೆದಿತ್ತು. ಹಾಗಾಗಿ ಹಳೆಯ ದ್ವೇಷದ ಹಿನ್ನೆಲೆ ಇಂದು 2 ಗುಂಪುಗಳ ಮಧ್ಯೆ ಗಲಾಟೆ ಆಗಿದ್ದು ಕೋಲಾರದ ಕ್ಲಾಕ್ ಟವರ್ನಲ್ಲಿ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸರ ಸಮಯ ಪ್ರಜ್ಞೆ ಹಾಗೂ ಜನರನ್ನ ಮೆರವಣಿಗೆಯಿಂದ ವಾಪಸ್ ಕಳುಹಿಸಿದ ಹಿನ್ನೆಲೆ ಪರಿಸ್ಥಿತಿ ತಿಳಿಯಾಯಿತು. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಸ್ಥಳಕ್ಕೆ ಧಾವಿಸಿದ್ದು ಗುಂಪುಗೂಡಿದ್ದ ಜನರನ್ನ ಚದುರಿಸಿದ್ರು. ಗುಂಪು ಘರ್ಷಣೆ ಹಿನ್ನೆಲೆ ನಗರದಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು ಕೋಲಾರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಲಾಸ್ಟ್ ಟೈಮು ಗಲಾಟೆ ಮಾಡಿದ್ವಿ ಅವರು ಮಕ್ಕಳಿಗೆಲ್ಲ. ಅಕ್ರಮ್ ಬೈ ನಾವೆಲ್ಲ ಕೂತ್ಕೊಂಡು ಹೇಳೋ ನೀನು ಅಕ್ಕ ಮಗಾಗಿ ಹೇಳೋ ಅಂತ ಅಕ್ರಮ್ ಬೈ ಹೇಳಿದ್ರು. ಗಲಾಟೆ ಕ್ಲಾಕ್ ಟವರ್ನಾಗೆ ಇವ್ರದ್ದೇ ನಡಿಬೇಕು, ಕೋಲಾರ್ನಾಗೆ ಇವ್ರದ್ದೇ ನಡಿಬೇಕು, ಇವ್ರ ಮಕ್ಕಳದ್ದು. ಅವನು ಲಾಂಗ್ ಎತ್ಕೊಂಡು ಮೊಚ್ಚೆತ್ಕೊಂಡು ಹೊಡೆದಿರೋದು. ಇನ್ನೊಂದು ತಾಯಿರ್ ಅಂತಿದ್ದಾನೆ, ಅವನು ಮೊಚ್ಚ ಎತ್ಕೊಂಡು ಬಂದು ಹೊಡೆದಿರೋದು. ಕೋಲಾರದಲ್ಲೂ ಫ್ರೀ ಪ್ಯಾಲೆಸ್ತೈನ್ ಎಂಬ ಹೇಳಿಕೆ ಹೊಂದಿರುವ ಕಪ್ಪು ಬಾವುಟ ಹಾರಾಟ ಆಯಿತು. ಕೋಲಾರ ನಗರದ ಅಂಜುಮಾನ್ ಸಂಸ್ಥೆ ಎದುರು ಹೋರಾಟ ಮಾಡಲಾದ ಪ್ಯಾಲೆಸ್ತೈನ್ ಬಾವುಟವನ್ನ ಗಮನಿಸಿದಂಥ ಕೋಲಾರ ನಗರ ಪೊಲೀಸರ ಸಮಯ ಪ್ರಜ್ಞೆಯಿಂದ ತೆರವುಗೊಳಿಸಲಾಯಿತು. ಕೋಲಾರ ನಗರ ಠಾಣೆ ಸಿಪಿಐ ಸದಾನಂದ್ ಅವರ ಸಮಯ ಪ್ರಜ್ಞೆಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಬಾವುಟ ಹಾರಾಟ ಮಾಡದಂತೆ ಯುವಕರಿಗೆ ತಿಳಿ ಹೇಳಲಾಯಿತು. ಇನ್ನು ಚಿತ್ರದುರ್ಗದಲ್ಲೂ ಪ್ಯಾಲೆಸ್ತೈನ್ ಪರ ಘೋಷಣೆಯನ್ನ ಕೂಗಿದ್ದಾರೆ. ಚಿತ್ರದುರ್ಗದ ಬಡಾಮಖಾನ್ನಿಂದ ಆರಂಭವಾದ ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ರಾಜಬೀದಿಗಳಲ್ಲಿ ಸಂಚಾರ ಮಾಡಿತು. ಈ ವೇಳೆ ಗಾಂಧಿ ಸರ್ಕಲ್ ಬಳಿ ಮೆರವಣಿಗೆ ಸಾಗುವಾಗ ಕೆಲವರು ಪ್ಯಾಲೆಸ್ತೈನ್ ಪರ ಘೋಷಣೆ ಕೂಗಿದ್ದಾರೆ. ಸ್ಥಳದಲ್ಲಿದ್ದ ಪೊಲೀಸರು ಅಲರ್ಟ್ ಆಗಿದ್ದು 2 ಧ್ವಜಗಳನ್ನು ವಶಕ್ಕೆ ಪಡೆದು ಎಚ್ಚರಿಕೆ ಕೊಟ್ಟರು. ಇತ್ತ ದಾವಣಗೆರೆಯಲ್ಲೂ ಈದ್ ಮಿಲಾದ್ ಮೆರವಣಿಗೆ ವೇಳೆ ಪ್ಯಾಲೆಸ್ತೈನ್ ಫ್ಲಾಗ್ಗಳು ರಾರಾಜಿಸಿವೆ. ಗಾಂಧಿ ಸರ್ಕಲ್ನಲ್ಲಿ ಎದೆ ಮೇಲೆ ಪ್ಯಾಲೆಸ್ತೈನ್ ಸ್ಟಿಕ್ಕರ್ ಹಾಕಿಕೊಂಡು ಯುವಕರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಪ್ಯಾಲೆಸ್ತೈನ್ ಸ್ಟಿಕ್ಕರ್ ಹಾಕಿಕೊಂಡಿರೋ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಂತೆ ಯುವಕರ ತಂಡ ಸ್ಥಳದಿಂದ ಕಾಲ್ಕಿತ್ತಿದೆ. ಶಾಂತಿಯುತವಾಗಿ ನಡೀತಾ ಇದ್ದ ಮೆರವಣಿಗೆ ವೇಳೆ ಕೆಟ್ಟ ಹುಳಗಳು ಪ್ಯಾಲೆಸ್ತೈನ್ ಪ್ರೇಮ ಪ್ರದರ್ಶನ ಮಾಡಿವೆ. ಇನ್ನು ರಾಜ್ಯದಲ್ಲಿನ ಪ್ಯಾಲೆಸ್ತೈನ್ ಪ್ರೇಮಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಕಿಡಿಗೇಡಿಗಳಿಗೆ ಭಯವೇ ಇಲ್ಲದಂತಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಪ್ಯಾಲೆಸ್ತೈನ್ ಬಾವುಟದ ಹಿಂದೆ ಯಾರೋ ಪ್ರಭಾವಿಗಳಿದ್ದು ಇದರ ಹಿಂದಿನ ಜಾಲದ ಪತ್ತೆಗಾಗಿ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೊಂಡು ರಾಜಾರೋಷವಾಗಿ ಘೋಷಣೆ ಕೂಗ್ತಾ ಇರುವಂತದ್ದು ನೋಡ್ತಾ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಭಯೋತ್ಪಾದಕರಿಗೆ PFI ಅವರಿಗೆ ಏನು ಭಯನೇ ಇಲ್ಲ. ಎಲ್ಲವನ್ನ NIಗೆ ಒಪ್ಪಿಸಿ ಪ್ಯಾಲೆಸ್ತೈನ್ ಧ್ವಜ ಹಿಂದ್ಗಡೆ ಇರುವಂತ ನೆಟ್ವರ್ಕ್ ಅನ್ನ ಡಿಸ್ಟ್ರಾಯ್ ಮಾಡಬೇಕು. ಕೆಲವು ಪ್ರಭಾವಿಗಳು ಅವ್ರ ಪರವಾಗಿ ಇನ್ಫ್ಲೂಯೆನ್ಸ್ ಮಾಡಿದ್ರು, ಅವ್ರನ್ನ ಸಮಜಾಯಿಸಿ ಕೇಳಿಸ್ಕೊಂಡು ಬಿಟ್ಟು ಕಳಿಸಿದ್ದಾರೆ. ಭಾರತ ವಿರೋಧಿ ಆಗತ್ತೆ ಮತ್ತು ಭಯೋತ್ಪಾದಕರ ಆಗಲಿಕ್ಕೂ ಕಾರಣ ಆಗತ್ತೆ. ಅದರ ಸಮಗ್ರ ತನಿಖೆ ಆಗಬೇಕು. ಒಟ್ಟಾರೆಯಾಗಿ ನೆಮ್ಮದಿಯಾಗಿರೋ ರಾಜ್ಯದಲ್ಲಿ ಮತ್ತೆ ಗಲಭೆ ಸೃಷ್ಟಿಸೋದೇ ಇವರ ಕೆಟ್ಟ ಯೋಚನೆನಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಒಟ್ನಲ್ಲಿ ಈ ರಾಜ್ಯದಲ್ಲಿ ಪ್ಯಾಲೆಸ್ತೈನ್ ಫ್ಲಾಗ್ ಗಲಾಟೆ ಸಂಬಂಧ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಹಲವರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.